ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್. ಸೊ ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೀಶೋದಿಂದ ತರಿಸಿದಂತ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ. ಎಲ್ಲವೂ ಸಿಕ್ಕಾವಳ ಚೆನ್ನಾಗಿದೆ, ವೈಬ್ರೆಂಟ್ ಕಲರ್ಸ್ ಅಲ್ಲಿ ಇದೆ. ಇನ್ನಂತೂ ಹಬ್ಬಗಳು ಸೀಸನ್ ಸ್ಟಾರ್ಟ್ ಆಗೇ ಹೋಯ್ತು. ಸೊ ಸೀರೆಗಳನ್ನ ತಗೊಳಕ್ಕೆ ನೋಡ್ತಾ ಇರ್ತೀರಲ್ಲ, ನೀವೇನಾದ್ರೂ ಬಜೆಟ್ ರೇಂಜ್ ಅಲ್ಲಿ ತಗೊಳ್ಬೇಕು ಅಂತ ನೋಡೋರು ಖಂಡಿತವಾಗಿ ಈ ಸೀರೆಗಳನ್ನೆಲ್ಲ ಪ್ರಿಫರ್ ಮಾಡ್ಬೋದು. ಸೊ ನಾ ಎಲ್ಲವನ್ನು ಕೂಡ ನಿಮ್ಗೆ ಒಂದೊಂದಾಗಿ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಸೊ ನನ್ನ ವಿಡಿಯೋನ ನೀವು ಇಷ್ಟೊಂದು ಇಷ್ಟಪಟ್ಟು ನೋಡ್ತಿದ್ದೀರಾ, ಪರ್ಚೇಸ್ ಕೂಡ ಮಾಡ್ತಿದ್ದೀರಾ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾಗೆ ಈ ಎಲ್ಲಾ ಸೀರೆಗಳ ಲಿಂಕು ನಿಮ್ಗೆ ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಲಾಂಗ್ ವಿಡಿಯೋಸ್ಗೆ ನೀವು ಲಿಂಕ್ ಅಂತ ಕಾಮೆಂಟ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಲಿಂಕ್ಗಳು ಬರೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಲಾಂಗ್ ವಿಡಿಯೋಸ್ ಗಳಿಗೆ ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಗೆ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಎಲ್ಲಾ ಕಡೆನೂ ಫಾಲೋ ಮಾಡ್ಕೊಳ್ಬಹುದು. ನೀವು ಯಾವ ಆಪ್ ಅನ್ನ ಜಾಸ್ತಿ ಬಳಸ್ತೀರಾ ನೋಡಿ, ಆ ಆಪ್ ಅಲ್ಲೇ ನನ್ನನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡಕ್ಕೆ ನಾನು ಆಲ್ರೆಡಿ ಈ ಸೀರೆನ ಉಟ್ಕೊಂಡಿದ್ದೀನಿ ನೋಡಿ. ಈ ಸೀರೆಯನ್ನು ಕೂಡ ನಾನು ಮೀಶೋದಿಂದನೇ ಪರ್ಚೇಸ್ ಮಾಡಿರೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೀರಾ, ಅಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ನೀವು ಯಾವುದೇ ಮದ್ವೆಗಳಿಗೂ ಕೂಡ, ರಿಸೆಪ್ಷನ್ ಈ ತರದಕ್ಕೆಲ್ಲ ಉಟ್ಕೊಂಡು ಹೋಗ್ಬೋದು. ನಾನು ಇದರ ಕಂಪ್ಲೀಟ್ ಡಿಸ್ಪ್ಲೇನ ನನ್ನ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ಗೆ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಹಂಗೆ ಇದೆಲ್ಲ ಸೀರೆಗಳು ನಿಮ್ಗೆ ಬಿಲೋ 1000 ಅಲ್ಲೇ ಸಿಗುತ್ತೆ, ಮತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ನೋಡಿ, ಈ ಸೀರೆಯನ್ನ ನಾನು ಎಷ್ಟು ರೂಪಾಯಿ ಕೊಟ್ಟು ತರಿಸಿದೀನಿ ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ಹೇಳಿ. ನಾನು ಲಿಂಕ್ ಅಲ್ಲಿ ಆಬ್ವಿಯಸ್ಲಿ ಈ ಸೀರೆಯ ಲಿಂಕ್ ಅನ್ನು ಕೂಡ ಶೇರ್ ಮಾಡಿರ್ತೀನಿ, ಬಟ್ ನೀವು ಗೆಸ್ ಮಾಡಿ ನನಗೆ ಕಾಮೆಂಟ್ ಹಾಕಿ ನೋಡೋಣ. ಸೊ ಈ ಸೀರೆ ನನಗೆ ಸಿಕ್ಕಾಪಡೆ ಇಷ್ಟ ಆಯ್ತು. ಆಕ್ಚುಲಿ ಇದಕ್ಕೆ ಬ್ಲೌಸ್ ಪೀಸ್ ಕೂಡ ಬಂದಿದೆ. ಏನು ಬಾರ್ಡರ್ ನೋಡಿದಿರಲ್ಲ, ಅದೇ ತರದ್ದು ನಿಮ್ಗೆ ಬ್ಲೌಸ್ ಪೀಸ್ ಕೂಡ ಬರುತ್ತೆ. ಬಟ್ ನಾನಿಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ನಂದು ಒಂದು ರೆಡಿಮೇಡ್ ಬ್ಲೌಸ್ ಇಟ್ಟು ಅದನ್ನೇ ಮ್ಯಾಚ್ ಮಾಡ್ಕೊಂಡಿದೀನಿ. ಹಾಗೆ ನನ್ನ ಇವತ್ತಿನ ಜ್ಯುವೆಲ್ರಿ ನೋಡ್ಬೋದು. ಜ್ಯುವೆಲ್ರಿಗೆ ನಾನು ಕಳ್ದೋಗ್ಬಿಟ್ಟಿದೀನಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡ್ತಿದ್ರಲ್ಲ, ಇದು ಲಾಂಗ್ ಹಾರ. ಆಕ್ಚುಲಿ ಇದಕ್ಕೆ ಒಂದು ಶಾರ್ಟ್ ಹಾರ ಕೂಡ ಬಂದಿದೆ, ಮತ್ತೆ ಇಯರಿಂಗ್ಸ್ ಅಂದ್ರೆ ಜುಮ್ಕ ಕೊಟ್ಟಿದ್ದಾರೆ ನೋಡಿ. ಈ ಮೂರು ಒಂದ್ ಸೆಟ್ ಆಕ್ಚುಲಿ, ಬಟ್ ನಾನು ಇವತ್ತು ಇದೆರಡನ್ನೇ ಹಾಕೊಂಡಿದೀನಿ. ಯಾಕಂದ್ರೆ ಸೀರೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆಯಲ್ಲ, ಮತ್ತೆ ಜ್ಯುವೆಲ್ರಿನೂ ಕೂಡ ಹೆವಿ ಮ್ಯಾಚ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಸಿಂಪಲ್ ಆಗಿ ಇಟ್ಟಿದ್ದೀನಿ. ಸೊ ನೋಡಿ, ಈ ಸೀರೆ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡಿ, ಇದ್ರ ಸೆರಗು ಮತ್ತೆ ಇದಕ್ಕೆ ಕುಚ್ಚು ಕೂಡ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಇದಕ್ಕೆ 10/10 ಕೊಡ್ತಾ ಇದ್ದೀನಿ. ಸೊ ನೋಡಿ, ನನ್ನ ಹತ್ರ ಇದೇ ತರದ್ ಒಂದ್ ರೇಷ್ಮೆ ಸೀರೆ ಇತ್ತು, ಇವಾಗ್ಲೂ ಇದೆ. ಬಟ್ ಇದು ಅದೇ ತರನೇ ಕಾಣಿಸ್ತಾ ಇದೆ, ಅದಕ್ಕಿಂತನೂ ಬೆಟರ್ ಲುಕ್ ಕೊಡ್ತಾ ಇದೆ. ಸೊ ಇದಾಗಿತ್ತು, ಇದು ನನ್ನ ಔಟ್ಫಿಟ್ ಇವತ್ತಿದ್ದು. ಸೊ ಬನ್ನಿ ಇವತ್ತಿನ ಕಲೆಕ್ಷನ್ ಯಾವ ತರ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ, ಸೊ ಫಸ್ಟ್ ಸ್ಯಾರಿ ನೋಡಿ, ಈ ತರ ಇದೆ. ಎಂತ ಚೆನ್ನಾಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಆಕ್ಚುಲಿ ಇದನ್ನ ಮಡ್ಚಕ್ಕೆ ಬರ್ತಿಲ್ಲ ನೋಡಿ ಯಾವ ತರ ಇದೆ ಅಂತ ಹೇಳಿ. ಇದು ಜಪಾನಿ ಸ್ಯಾಟಿನ್ ಸಿಲ್ಕ್ ಅಂತ ಈ ಸೀರೆ ಅಂತೆ. ಅಂದ್ರೆ ಅಷ್ಟು ಸಾಫ್ಟ್ ಆಗಿ ಒಂಥರ ಸ್ಯಾಟಿನ್ ಇರುತ್ತಲ್ಲ, ಅಷ್ಟು ಉಟ್ಕೊಳ್ಳೋದಕ್ಕೂ ಅಷ್ಟು ಕಂಫರ್ಟೇಬಲ್ ಆಗಿರುತ್ತೆ. ಮತ್ತೆ ಇದರ ಮೇನ್ ಹೈಲೈಟ್ ಏನು ಅಂತಂದ್ರೆ, ಇದಕ್ಕೆ ಈ ತರ ಮಣಿ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಮಣಿ ಲೇಸ್ ಅನ್ನ ಹಚ್ಚಿದ್ದಾರೆ ಬಾಟಮ್ ಪಾರ್ಟ್ ಗೆ. ಮತ್ತೆ ನಮ್ಮ ಸೆರಗು ಏನ್ ಸ್ಟಾರ್ಟ್ ಆಗತ್ತೆ ನೋಡಿ, ಅಲ್ಲಿಂದ ಈ ಒಂದು ಮಣಿ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ ಇದು. ಹಂಗೆ ನೀವು ಇದಕ್ಕೆ ರನ್ನಿಂಗ್ ಅಲ್ಲಿ ಬ್ಲೌಸ್ ಪೀಸ್ ಕೂಡ ಬಂದಿದೆ, ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ, ಸಾರಿ. ಸೊ ಈ ಕಲರ್ ಅಲ್ಲಿ ನಿಮ್ಗೆ ಬ್ಲೌಸ್ ಪೀಸ್ ಬಂದಿದೆ. ಬಟ್ ನನಗೇನು ಈ ಬ್ಲೌಸ್ ಹಾಕೊಳ್ಳೋ ಬದಲು ಈ ಕಲರ್ ಹಾಕೊಂಡ್ರೆ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಸೊ ನೋಡಿ, ನೀವ್ ಯಾವ ತರ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬಹುದು. ನಾನು ಇದನ್ನ ಹಿಂಗೆ ಹಿಡಿದು ತೋರಿಸ್ತಾ ಇದೀನಿ, ಅಂದ್ರೆ ಅಷ್ಟು ಸಾಫ್ಟ್ ಇದೆ, ಮರ್ಚಕ್ಕೂ ಕೂಡ ಬರ್ತಾ ಇಲ್ಲ, ಅಷ್ಟು ಸಾಫ್ಟ್ ಆಗಿ ಸಖತ್ತಾಗಿದೆ. ಕಾಲೇಜ್ ಗರ್ಲ್ಸ್ಗೆ ಏನಾದ್ರೂ ಎಥ್ನಿಕ್ ಡೇ ಎಲ್ಲ ಇರುವಾಗ ವೇರ್ ಮಾಡೋದಕ್ಕೆ, ಅಥವಾ ಏನಾದ್ರೂ ಫೇರ್ವೆಲ್ ಪಾರ್ಟಿ ಈ ತರದೆಲ್ಲ ಇದ್ದಾಗ ಉಟ್ಕೊಳಕ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗಿ ನಿಮ್ಗೆ ಈ ತರ ಒಂದು ಪಾರ್ಟಿ ವೇರ್ ಸೀರೆ ಪ್ರಿಫರ್ ಮಾಡ್ತಿದ್ರೆ ಖಂಡಿತವಾಗಿ ಇದನ್ನ ಟ್ರೈ ಮಾಡಿ. ನೆಕ್ಸ್ಟ್ ಸ್ಯಾರಿ ನೋಡಿ, ಬ್ಯೂಟಿಫುಲ್ ಆಗಿರುವಂತ ಬನಾರಸ್ ಸಿಲ್ಕ್. ಇದು ಕಾಟನ್ ಮಿಕ್ಸ್ ಸಿಲ್ಕ್ ಅಲ್ಲಿ ಬರ್ತಾ ಇದೆ. ಆಲ್ ಓವರ್ ಸ್ಯಾರಿ ನಿಮ್ಗೆ ಈ ತರ ಫ್ಲವರ್ ಬುಟ್ಟ ಬರ್ತಾ ಇದೆ, ಕಾಣಿಸ್ತಿದೆಯಲ್ಲ. ಒಂದ್ ರೀತಿ ಯಾವ್ದೋ ಕಾಸ್ಟ್ಲಿ ರೇಷ್ಮೆ ಸೀರೆ ತರಾನೇ ಕಾಣಿಸ್ತಿಲ್ವಾ ಇದು? ನೀವ್ ಹೇಳಿ ನನ್ಗೆ. ಹಾಗೆ ಇದ್ರ ಬಾರ್ಡರ್ ನೋಡಿ, ಎಷ್ಟು ಗ್ರ್ಯಾಂಡ್ ಆಗಿ ಎಷ್ಟು ಚಂದ ಕಾಣಿಸ್ತಾ ಇದೆ. ಖಂಡಿತವಾಗಿ ನೀವು ಯಾವುದೇ ಮದ್ವೆಗೆ, ನಿಮ್ ಹತ್ರದವ್ರ ಮದ್ವೆ ಇದ್ರು ಕೂಡ ಆರಾಮಾಗಿ ಇದನ್ನ ಉಟ್ಕೊಳ್ಬಹುದು. ಚೆನ್ನಾಗಿ ಪ್ಲೀಟ್ಸ್ ಎಲ್ಲ ಮಾಡ್ಕೊಂಡು ಉಟ್ಕೊಂಡ್ರೆ ಸೂಪರ್ ಆಗಿ ಕಾಣಿಸುತ್ತೆ ಮಾತ್ರ. ಸೊ ನಾನಂತೂ ಇದನ್ನು ಕೂಡ ನಿಮ್ಗೆ 100% ರೆಕಮೆಂಡ್ ಮಾಡ್ತಾ ಇದ್ದೀನಿ.
ಸೊ ಮೀಶೋದಲ್ಲಿ ನೀವು ನಾನು ಯಾವ ಸೀರೆ ತೋರಿಸ್ತೀನೋ ಅದು ನಿಮಗ್ ಬರಲ್ಲ, ನನ್ಗೆ ರಿವ್ಯೂ ಮಾಡೋದಕ್ಕೆ ಬೇರೆ ಕಳಿಸ್ತಾರೆ, ನೀವು ಆರ್ಡರ್ ಮಾಡಿದ್ರೆ ಬೇರೆ ಬರುತ್ತಾ ಅಂತ ಯಾರೋ ಇತ್ತೀಚೆಗೆ ಕೇಳ್ತಾ ಇದ್ರು. ಆತರ ಏನಿಲ್ಲ, ನಾನು ಯಾವ್ದನ್ನ ತೋರಿಸ್ತೀನಿ ಅದ್ರದ್ದೇ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಾಮೆಂಟ್ ಅಲ್ಲಿ ಕೊಟ್ಟಿರ್ತೀನಲ್ವಾ, ಅದೇ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ರೆ ನಾನು ಏನ್ ಪ್ರಾಡಕ್ಟ್ ತೋರಿಸಿದೀನಿ ನಿಮ್ಗೆ ಅದೇ ಬರುತ್ತೆ. ಬಟ್ ನಾನು ಹಾಕಿರೋ ಲಿಂಕ್ ಅನ್ನ ನೀವು ಫಾಲೋ ಮಾಡ್ಕೊಂಡು ಹೋಗಿ ಮತ್ತೆ ಯಾವ್ದೋ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ ಅಲ್ವಾ. ಸೊ ನಾನು ಯಾವ ಪ್ರಾಡಕ್ಟ್ ಅನ್ನು ಟ್ಯಾಗ್ ಮಾಡಿರ್ತೀನಿ ಅದನ್ನೇ ನೀವು ಪರ್ಚೇಸ್ ಮಾಡ್ಬೇಕು. ಅವಾಗ್ಲೇ ನಿಮ್ಗೆ ನಾನು ವಿಡಿಯೋದಲ್ಲಿ ಏನ್ ತೋರಿಸಿದೀನಿ ಡಿಟ್ಟೋ ಅದೇ ಒಂದು ಪ್ರಾಡಕ್ಟ್ ಬರುತ್ತೆ. ಇನ್ ಕೇಸ್ ಬರ್ಲೇ ಇಲ್ಲ ಅಂತಂದ್ರೂ ಕೂಡ ನಿಮ್ಗೆ 7 days ರಿಟರ್ನ್ ಆಪ್ಷನ್ ಇರುತ್ತೆ. ರಿಟರ್ನ್ ಮಾಡಿದ್ರೆ ನಿಮ್ಗೆ ರೀಫಂಡ್ ಕೂಡ ಬರುತ್ತೆ. ಹಾಗೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಇಲ್ಲ COD ಮಾಡ್ಕೊಳ್ಬಹುದು. ಎಲ್ಲವೂ ಕೂಡ ನಿಮ್ ಇಷ್ಟದ ಪ್ರಕಾರನೇ ನೀವು ಸೊ ಹಂಗಾಗಿ ನಾನು ಯಾವ ಲಿಂಕ್ ಅನ್ನ ನಿಮ್ಗೆ ಕೊಟ್ಟಿರ್ತೀನಿ ನೋಡಿ, ಅದೇ ಲಿಂಕ್ ಫಾಲೋ ಮಾಡ್ಕೊಂಡು ನೀವು ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಗೆ ನಾನೇನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅದೇ ನಿಮ್ಗೆ ಸಿಗತ್ತೆ. ಹಾಗೆ ನಾನು ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಎಲ್ಲವೂ ಕೂಡ ನಿಮ್ಗೆ 4 ಸ್ಟಾರ್ ಅಬೌವ್ ರೇಟಿಂಗ್ ಇರುವಂತ ಸೀರೆಗಳನ್ನ ಹುಡುಕಿ ತರ್ಸಿರ್ತೀನಿ. ಸೊ ಖಂಡಿತವಾಗಿ ಅಷ್ಟ್ರ ಮಟ್ಟಿಗೆ ನಿಮ್ಗೆ ಕ್ವಾಲಿಟಿ ಚೆನ್ನಾಗೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇವತ್ತಿನ ನೆಕ್ಸ್ಟ್ ಸ್ಯಾರಿ ಯಾವ ತರ ಇದೆ ನೋಡೋಣ. ಇದು ನಿಮ್ಗೆ ನೋಡಿ ಬ್ಯೂಟಿಫುಲ್ ಆಗಿರುವಂತ ಟಸಾರ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ತುಂಬಾ ಚೆನ್ನಾಗಿದೆ. ಇದರ ಬಾರ್ಡರ್ ಡಿಸೈನ್ ನೋಡ್ಬೋದು. ಈ ರೋಸ್ ಡಿಸೈನ್ ಇದ್ರೆ ಯಾವ್ದೇ ಸೀರೆಗಾದ್ರೂ ಸ್ವಲ್ಪ ತುಂಬಾ ಎಲಿಗೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಸೀರೆ ಉಟ್ಕೊಳ್ಳೋದಕ್ಕೆ ತುಂಬಾ ಕಂಫರ್ಟೇಬಲ್ ಆಗಿದೆ. ಹಾಗೆ ಇದರ ಮೇನ್ ಹೈಲೈಟ್ ಏನು ಅಂದ್ರೆ ಇದಕ್ಕಿರುವಂತ ಈ ಕಟ್ ವರ್ಕ್. ಸೊ ಕಟ್ ವರ್ಕ್ ಏನ್ ಕಾಣಿಸ್ತಿದೆ ನೋಡಿ, ಇದು ಇದರ ಹೈಲೈಟ್ ಅಂತ ಹೇಳ್ಬೋದು. ಬ್ಲೌಸ್ ಪೀಸ್ ಕೂಡ ಒಳಗಡೆನೆ ನಿಮ್ಗೆ ಸಿಗುತ್ತೆ ಇದರಲ್ಲಿ. ಬಟ್ ನೀವು ಇದಕ್ಕೆ ಕಾಂಟ್ರಾಸ್ಟ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಕಂಪ್ಲೀಟ್ ಡಿಸ್ಪ್ಲೇನ ನೀವು ನನ್ನ ರೈಟ್ ಸೈಡ್ ನೋಡ್ಬೋದು. ನನಗಂತೂ ಈ ಸೀರೆ ತುಂಬಾ ಇಷ್ಟ ಆಯ್ತು. ಇದಕ್ಕೆ ಎಸ್ಪೆಷಲಿ ಪಿಂಕ್ ಬ್ಲೌಸ್ ಕಾಂಬಿನೇಷನ್ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಅಂತ ಅನಿಸ್ತಾ ಇದೆ. ಸೊ ನೋಡೋಣ, ಟ್ರೈ ಮಾಡೋಣ. ಸೊ ಇವತ್ತಿನ ನೆಕ್ಸ್ಟ್ ಸ್ಯಾರಿ ನೋಡೋಣ ಯಾವ ತರ ಇದೆ ಅಂತ ಹೇಳಿ. ಇದು ನೋಡಿ ನಿಮ್ಗೆ ಡಾರ್ಕ್ ಪಿಂಕ್ ಗೆ ಒಂದ್ ರೀತಿ ಬ್ರೌನ್ ಕಲರ್ ಬಾರ್ಡರ್ ಅಂತ ಹೇಳ್ಬೋದು, ಅಥವಾ ಬ್ಲಾಕ್ ತರ ಅಂತ. ಇದು ನಿಮ್ಗೆ ಏನು ಅಂದ್ರೆ ನೈಟ್ ಫಂಕ್ಷನ್ಸ್ ಲೈಕ್ ರಿಸೆಪ್ಷನ್ಸ್ ಅದೆಲ್ಲ ಇದ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಲೈಟಿಂಗ್ ಇದ್ದಾಗ ತುಂಬಾ ಬೆಳಕಿರೋ ಕಡೆ ಇದನ್ನ ಹಾಕೊಂಡ್ರೆ, ಅಂದ್ರೆ ನೈಟ್ ಟೈಮ್ ಫಂಕ್ಷನ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಇದು. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು ಕೂಡ ನನ್ಗೆ. ಡಾರ್ಕ್ ಕಲರ್ಸ್ ಯೂಶಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ಗನ್ಸುತ್ತೆ. ಸೊ ಇದಕ್ಕೆ ನಿಮ್ಗೆ ಬ್ಲೌಸ್ ಪೀಸ್ ಕೂಡ ಈ ತರ ಬಂದಿದೆ, ಕಾಣಿಸ್ತಿದೆಯಲ್ಲ. ಸೊ ವಿತ್ ಕುಚ್ಚು ಬರ್ತಾ ಇದೆ. ಸೊ ಒಂದು ಪ್ರೀಮಿಯಂ ಸ್ಯಾರಿ ಫಾರ್ ಬಜೆಟ್ ಪ್ರೈಸ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಇದು ಕೂಡ. ಸೊ ಇವತ್ತಿನ ನೆಕ್ಸ್ಟ್ ಸ್ಯಾರಿ ನೋಡಿ, ಇದು ಕೂಡ ಈ ತರ ಬೆಂಟೆಕ್ಸ್ ಪೌಡರ್. ನಾನು ಇವಾಗ ಉಟ್ಕೊಂಡಿದ್ದೀನಲ್ಲ ಆಲ್ಮೋಸ್ಟ್ ಅದೇ ತರಾನೇ ಇದೆ. ಬಟ್ ಇದ್ರ ಕಲರ್ ಕಾಂಬಿನೇಷನ್ಗೆ ನನಗೆ ಸಿಕ್ಕಾಪಡೆ ಇಷ್ಟ ಆಯ್ತು. ಬ್ಲಾಕ್ ಬಾರ್ಡರ್ ಬರ್ತಾ ಇದೆ, ಹಾಗೆ ಬ್ರೌನ್ ಕಲರ್ ಸ್ಯಾರಿ. ಆಲ್ ಓವರ್ ಸ್ಯಾರಿ ನಿಮ್ಗೆ ಈ ತರ ಬುಟ್ಟ ಬರ್ತಾ ಇದೆ. ಸಿಕ್ಕಾಪಡೆ 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 ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ಸೊ ಖಂಡಿತವಾಗಿನೇ ಮಸ್ಟ್ ಬೈ. ಯಾವ್ದಾದ್ರು ನೀವು ಹತ್ರದ ಫಂಕ್ಷನ್ಸ್ ಏನಾದ್ರು ಅಟೆಂಡ್ ಮಾಡೋದಿದೆ, ಅಥವಾ ಯಾವ್ದಾದ್ರು ಮನೇಲೆ ಏನಾದ್ರು ಪೂಜೆ ಈ ತರ ಎಲ್ಲ ಇರುತ್ತಲ್ವಾ, ಅವಾಗೆಲ್ಲ ನೀವು ಇದನ್ನ ಉಟ್ಕೊಳ್ಬಹುದು. ಖಂಡಿತವಾಗಿ ಮಸ್ಟ್ ಬೈ. ಸೀರೆಗಳ ಪ್ರೈಸ್ ಅನ್ನ ನಾನು ಸಾಧ್ಯವಾದಷ್ಟು ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದ್ಸಲ ಏನಾಗುತ್ತೆ, ಹಾಕ್ಬೇಕು ಅಂತ ಅನ್ಕೊಳ್ತಾ ಇರ್ತೀನಿ, ಬಟ್ ಎಡಿಟಿಂಗ್ ಮಾಡೋದು ತುಂಬಾ ಇರುತ್ತಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಸೊ ಆ ಟೈಮಲ್ಲಿ ಮರ್ತ್ ಹೋಗ್ಬಿಟ್ಟಿರುತ್ತೆ. ಸರಿ, ಹೇಗಿದ್ರು ಲಿಂಕ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ತಕ್ಷಣಕ್ಕೆ ಪ್ರೈಸ್ ಎಲ್ಲ ಕಾಣಿಸುತ್ತಲ್ಲ ಅಂತ ಅನ್ಕೊಂಡು ಸುಮ್ನಾಗ್ತೀನಿ. ಬಟ್ ಈ ಸಲ ಟ್ರೈ ಮಾಡ್ತೀನಿ ಆದಷ್ಟು ಸ್ಕ್ರೀನ್ ಮೇಲೆ ಕೂಡ ಹಾಕಕ್ಕೆ. ಸೊ ಇವತ್ತಿನ ನೆಕ್ಸ್ಟ್ ಸ್ಯಾರಿ ಕೂಡ ಈ ತರ ಟಸರ್ ಸಿಲ್ಕ್, ಅಂದ್ರೆ ಸಾಫ್ಟ್ ಆಗಿರುತ್ತೆ ಇದು, ಕಾಟನ್. ಮತ್ತೆ ಡೇ ಟು ಡೇ ವೇರ್ ಮಾಡಕ್ಕೆ ಖಂಡಿತವಾಗಿ ನೀವು ಪ್ರಿಫರ್ ಮಾಡಬಹುದು. ಇದು ಮತ್ತೆ ನಾನು ಅವಾಗ ಒಂದು ತೋರಿಸಿದ್ನಲ್ಲ ಪಿಂಕ್ ಕಲರ್ ರೋಸ್ ಬಾರ್ಡರ್ ಇರೋದು. ಸೊ ಇದೆರಡೂ ಕೂಡ ಮತ್ತೆ ಗಿಫ್ಟಿಂಗ್ ಪರ್ಪಸ್ಗೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಬಜೆಟ್ ರೇಂಜ್ ಅಲ್ಲಿ ಏನಾದ್ರು ಒಂದು ಸ್ಯಾರಿ ಎಲ್ಲ ಗಿಫ್ಟ್ ಮಾಡ್ಬೇಕು ಅಂತಿದ್ರೆ ನೀವು ಇದನ್ನ ಟ್ರೈ ಮಾಡಬಹುದು. ಸೊ ಇವತ್ತಿನ ನೆಕ್ಸ್ಟ್ ಸ್ಯಾರಿ, ಇದು ನನ್ಗೆ ಕ್ವಾಲಿಟಿ ವೈಸ್ ಓಕೆ ಅಂತ ಅನಿಸ್ತು. ಬಟ್ ನಾನು ಇದನ್ನ ಇಷ್ಟಪಟ್ಟಿದ್ ಯಾಕೆ ಅಂದ್ರೆ ಬಿಕಾಸ್ ಆಫ್ ಇಟ್ಸ್ ಗಂಗಾ ಜಮುನಾ ಬಾರ್ಡರ್. ಸೊ ನೋಡ್ತಿದ್ದೀರಲ್ಲ ಇಲ್ಲಿ ಹೇಗಿದೆ ಅಂತ ಹೇಳಿ. ಇದಕ್ಕೆ ರನ್ನಿಂಗ್ ಅಲ್ಲಿ ಬ್ಲೌಸ್ ಪೀಸ್ ಕೂಡ ಬಂದಿದೆ. ಅಂದ್ರೆ ನಿಮ್ಗೆ ಬ್ಲೌಸ್ ಪೀಸ್ ಈ ಸೀರೆ ಏನಿದೆ ಅಲ್ಲ, ಈ ತರ ಚೆಕ್ಸ್ ಪ್ಯಾಟರ್ನ್ ಇದೆ, ಹತ್ತಿರದಿಂದ ಕಾಣಿಸ್ತಿದೆಯಲ್ಲ, ಈ ತರ ಚೆಕ್ಸ್ ಪ್ಯಾಟರ್ನ್ ಸೀರೆ ಇರುತ್ತೆ. ಅದೇ ತರನೇ ಬ್ಲೌಸ್ ಕೂಡ ಬಂದಿದೆ. ನೀವ್ ಬೇಕಿದ್ರೆ ಹೊಲ್ಸ್ಕೊಳ್ಬಹುದು. ಮತ್ತೆ ನನ್ಗೆ ಇದು ಇಷ್ಟ ಆಗಿದ್ದು ಬಿಕಾಸ್ ಆಫ್ ಇಟ್ಸ್ ಹೇಳಿದ್ನಲ್ಲ ಗಂಗಾ ಜಮುನಾ ಬಾರ್ಡರ್. ನೋಡಿ ಇಲ್ಲಿ ರೆಡ್ ಇದೆ, ಹಾಗೆ ಇಲ್ಲಿ ನಿಮ್ಗೆ ಬ್ಲಾಕ್ ಕಲರ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಅಷ್ಟೇ, ನಿಮ್ ಫೋಟೋ ಶೂಟ್ಗೆ ಈ ತರ ಎಲ್ಲ ವಿಂಟೇಜ್ ವೈಬ್ಸ್ ಬೇಕು ಅಂತಂದ್ರೆ ಟ್ರೈ ಮಾಡ್ಬೋದು. ಸೊ ಒಂದು ಹಳೆಯ ವಿಂಟೇಜ್ ಲುಕ್ ಕ್ರಿಯೇಟ್ ಮಾಡೋಣ ಅಂತೆಲ್ಲ ಯಾರಾದ್ರೂ ಹಿಂಗೆ
ವಿಡಿಯೋ ಮಾಡಕ್ಕೆಲ್ಲ ಇಷ್ಟ ಪಡ್ತೀರಲ್ವಾ, ಸೊ ಅವರಿಗೆಲ್ಲ ಫೋಟೋ ಶೂಟ್ಗೆ ಎಲ್ಲದಕ್ಕೂ ಹೇಳಿ ಮಾಡ್ತಿದ್ದು. ಸೊ ಈಗ ನೆಕ್ಸ್ಟ್ ನಾನು ತೋರಿಸ್ತಿರುವಂತ 2 ಸೀರೆಗಳು, ಇದು ನೆಕ್ಸ್ಟ್ ನಾನು ತೋರಿಸ್ತಿರುವಂತ ಈ 2 ಸೀರೆಗಳು ನಿಮ್ಗೆ ಡೇ ಟು ಡೇ ವೇರ್ ಪರ್ಪಸ್ಗೆ ಅಥವಾ ನಿಮ್ಗೆ ಏನಾದ್ರೂ ಔಟಿಂಗ್ಸ್ ಗಳಿಗೆಲ್ಲ ಹೋಗಕ್ಕೆ, ಟೆಂಪಲ್ ವಿಸಿಟ್ಸ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ನಿಮ್ಗೆ ರೆಡ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಬರ್ತಾ ಇದೆ. ಹಾಗೆ ಇದಕ್ಕೆ ಲೈಟ್ ಆಗಿ ಈ ತರ ಗೋಲ್ಡನ್ ಬಾರ್ಡರ್ ಕೂಡ ಇದೆ. ಇದಕ್ಕೆ ನಿಮ್ಗೆ ಡಿಫ್ರೆಂಟ್ ಆಗಿರುವಂತ ಅಂದ್ರೆ ಸೆರಗು ಯಾವ ತರ ಇದೆ ನೋಡಿ, ಅದೇ ತರದ ಬ್ಲೌಸ್ ಪೀಸ್ ಕೂಡ ಬಂದಿದೆ. ಸೊ ಇದು ನಿಮ್ಗೆ ಬ್ಲೌಸ್ ಪೀಸ್ ಆಗಿರುತ್ತೆ. ನಾನು ಇದರ ಕಂಪ್ಲೀಟ್ ಡಿಸ್ಪ್ಲೇನ ನಿಮ್ಗೆ ನನ್ನ ರೈಟ್ ಸೈಡ್ ಕೂಡ ಹಾಕಿದೀನಿ, ಚೆಕ್ ಮಾಡಬಹುದು. ಇದು ಇದನ್ನ ಮಲೈ ಸಿಲ್ಕ್ ಅಂತ ಹೇಳ್ತಾರಂತೆ. ಸಾಫ್ಟ್ ಆಗಿರುತ್ತೆ ಉಡೋದಕ್ಕೆ, ತುಂಬಾ ತುಂಬಾ ಚೆನ್ನಾಗಿದೆ. ಹಾಗೆ ಇದಕ್ಕೆ ನೀವು ನೋಡಿ, ಆಕ್ಚುಲಿ ಇದಕ್ಕೆ ವೈಟ್ ಕಲರ್ ಬ್ಲೌಸ್ ಅನ್ನು ಕಾಂಬಿನೇಷನ್ ಮಾಡ್ಕೊಬಹುದು ಅಲ್ವಾ. ಇವತ್ತಿನ ಲಾಸ್ಟ್ ಮತ್ತೆ ಫೈನಲ್ ಸೀರೆ ನೋಡಿ, ಇದು ಜಾರ್ಜೆಟ್ ಸ್ಯಾರಿ ಆಗಿರುತ್ತೆ. ಈ ಸೀರೆ ನಾನು ಯಾಕೆ ತರ್ಸ್ಕೊಂಡೆ, ನನ್ಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ ಬಿಕಾಸ್ ಆಫ್ ಇಟ್ಸ್ ಮಿರರ್ ವರ್ಕ್. ನೋಡ್ತಾ ಇದ್ದೀರಲ್ಲ, ಸೊ ನಿಮ್ಗೆ ಬೋತ್ ಸೈಡ್ಸ್ ಟಾಪ್ ಮತ್ತೆ ಬಾಟಮ್ಗೆ, ಟಾಪ್ಗೆ ನಿಮ್ಗೆ ಸೆರಗು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನೋಡಿ, ಅಲ್ಲಿಂದ ಈ ತರ ವರ್ಕ್ ಇದೆ. ಇದು ಎಂಬ್ರಾಯ್ಡ್ರಿ ವರ್ಕ್ ಇದೆ, ಆಕ್ಚುಲಿ ಲೇಸ್ ಅಲ್ಲ, ಎಂಬ್ರಾಯ್ಡ್ರಿ ವರ್ಕ್. ನಿಮ್ಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ. ಇದು ಗಿಳಿ ಹಸ್ರಲ್ಲಿ ಇದೆ, ಬಟ್ ನಿಮ್ಗೆ ವಿಡಿಯೋದಲ್ಲಿ ಸ್ವಲ್ಪ ಪಿಸ್ತಾ ಕಲರ್ ಕಾಣಿಸ್ತಿದೆ ಅಂತ ಅನ್ಸುತ್ತೆ, ಬಟ್ ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ, ನೀವು ಡೇ ಟು ಡೇ ವೇರ್ ಪರ್ಪಸ್ಗೆ ಮತ್ತೆ ಅದಕ್ಕೆಲ್ಲ ಯಾವ್ದಕ್ಕಾದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು, ಅಥವಾ ಗಿಫ್ಟಿಂಗ್ ಪರ್ಪಸ್ ಕೂಡ ಕೊಡ್ಬಹುದು. ಜಾರ್ಜೆಟ್ ಸ್ಯಾರಿ ಆಗಿರುತ್ತೆ ನೋಡಿ, ಈ ತರ ಇದೆ. ಹಾಗೇನೆ ಈ ಸೀರೆ ಒಂದನ್ನು ಕೂಡ ಈ ವಿಡಿಯೋದಲ್ಲೇ ಸೇರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಸೀರೆ ವಿಡಿಯೋ ಮಾಡಿದಾಗ ಇದನ್ನು ಆರ್ಡರ್ ಹಾಕಿದ್ದೆ, ಬಟ್ ನಂಗೆ ಡೆಲಿವರಿ ಲೇಟ್ ಆಗೋಯ್ತು, ಹಾಗಾಗಿ ಈಗ ವಿಡಿಯೋದಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ, ಹಾಗಾಗಿ ಸ್ಕಿಪ್ ಮಾಡೋದು ಬೇಡ ಅಂತ ಸೇರಿಸ್ಕೊಂಡಿದ್ದೀನಿ. ಒಂದು ರೀತಿ ಪಿಕಾಕ್ ಕಲರ್ಸ್ ಅಂತ ಹೇಳ್ಬೋದು, ಆ ಥರ ಇದೆ. 2-3 ಕಲರ್ ಶೇಡ್ ಕಾಣಿಸುತ್ತೆ. ಒಂದು ಸೈಡ್ ಬಿಗ್ ಬಾರ್ಡರ್, ಒಂದು ಸೈಡ್ ಸ್ಮಾಲ್ ಬಾರ್ಡರ್, ಈ ರೀತಿಯಾಗಿ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಒಂದು ಅಫೋರ್ಡೆಬಲ್ ರೇಂಜಲ್ಲಿ ಕೂಡ ಸಿಗ್ತಾ ಇದೆ. ಖಂಡಿತವಾಗಿ ನಿಮ್ಗೇನಾದರೂ ಒಂದು ಬಜೆಟ್ ರೇಂಜಲ್ಲಿ ಒಂದು ಪ್ರೀಮಿಯಂ ಸ್ಯಾರಿ ಬೇಕು ಅಂದರೆ ಖಂಡಿತವಾಗಿ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ನೋಡಿ ಎಷ್ಟು ಬ್ರೈಟ್ ಆಗಿದೆ ಕಲರು. ಸೊ ನೀವು ಇದನ್ನು ಪ್ರಾಪರ್ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ಉಟ್ಕೊಂಡ್ರೆ ಸೂಪರ್ ಆಗಿ ಕಾಣಿಸುತ್ತೆ. ಇದ್ರ ಲಿಂಕನ್ನು ಹಾಕಿರ್ತೀನಿ ನಾನು. ಸೊ ನೋಡಿದ್ರಲ್ವಾ ಇವತ್ತಿನ ಕಲೆಕ್ಷನ್ ನಿಮ್ಗೆ ಹೇಗೆ ಅನ್ನಿಸ್ತು? ಐ ಹೋಪ್ ಇವತ್ತಿನ ಕಲೆಕ್ಷನ್ ಅಲ್ಲಿ ನಿಮ್ಗೆ ಎಲ್ಲಾ ಸೀರೆಗಳು ಇಷ್ಟ ಆಗಿದೆ, ಯಾವ್ದಾದ್ರು ಪರ್ಚೇಸ್ ಮಾಡ್ಲೇಬೇಕು ಅಂತ ಕೂಡ ಅನ್ಸಿದೆ ಅಂತ ಹೇಳಿ. ಯಾವ್ದೇ ತಗೊಂಡ್ರು ನಿಮ್ಗೆ ಯಾವ್ದೇ ಮೋಸ ಇಲ್ಲ, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುವಂತ ಕ್ವಾಲಿಟಿಯಲ್ಲಿ ರಿಸೀವ್ ಆಗಿದೆ. ಸೊ ನಾನು ನನ್ನ ಲಿಂಕ್ ಅಲ್ಲಿ ಅಷ್ಟು ಸೀರೆಗಳ ಲಿಂಕು ಹಾಗೆ ಈ ಒಂದು ಜ್ಯುವೆಲ್ರಿ ಲಿಂಕ್ ಅನ್ನು ಕೂಡ ನಿಮ್ಗೆ ಹಾಕಿರ್ತೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಯ್ತು ನೀವು ಅದನ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಹಾಗೆ ನಾನು ಕೊಟ್ಟಿರುವಂತ ಲಿಂಕ್ ಅಲ್ಲೇ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆ ಒಂದ್ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮತ್ತೆ ನಾನು ಯಾವ ಪ್ರಾಡಕ್ಟ್ ಅನ್ನು ಟ್ಯಾಗ್ ಮಾಡಿರ್ತೀನಿ ನೋಡಿ, ದಿಟ್ಟು ಅದನ್ನೇ ನೀವು ಪರ್ಚೇಸ್ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಬೇರೆದನ್ನ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆ ಅದ್ರಲ್ಲಿ ಇದೇ ಪ್ರಾಡಕ್ಟ್ ಬಂದಿಲ್ಲ ಅಂತ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ವಿಡಿಯೋಸ್ ಅನ್ನ ಇದೇ ತರ ನೋಡ್ತಾ ಇರಿ, ಚಾನಲ್ ಅನ್ನ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ಹೊಸ ವಿಡಿಯೋದೊಡನೆ ಭೇಟಿ ಆಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್ ಅಂಡ್ ಬೈ ಬೈ.